ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ದೊಡ್ಡ ಮಗಂದು ಹುಟ್ಟಿದ ನಾವು ಕೇಕೆಲ್ಲ ಏನು ಕಟ್ ಮಾಡ್ತಾ ಇಲ್ಲ. ಮಾಮೂಲಿ ಒಂದು ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು. ಸ್ಕೂಲಿಗೂ ಮತ್ತು ಬಸ್ಸಲ್ಲಿ ಹೋಗ್ತಾನೆ. ಬಸ್ಸಲ್ಲಿ ಮತ್ತು ಸ್ಕೂಲಲ್ಲಿ ಚಾಕ್ಲೇಟ್ ಕೊಡಪ್ಪ ಅಂತ ಹೇಳಿ ಚಾಕ್ಲೇಟ್ ಕೊಟ್ಟು ಕಳಿಸಿದ್ದೀವಿ. ಅವ್ನು ಸ್ಕೂಲಿಂದ ಬಂದಮೇಲೆ 4 ಗಂಟೆ ಶೋಗೆ ಕಾಂತಾರ ಮೂವಿಗೆ ಹೋಗೋಣ ಅಂತ. ಸೊ ಅದು ನೋಡಿಕೊಂಡು ಹೊರಗಡೆ ಹೋಗಿ ಊಟ ಮಾಡ್ತೀವಿ ಅಷ್ಟೇ. ಇನ್ನೇನೋ ಬರೋ ಟೈಮ್ ಆಯಿತು ಅವನು ಸ್ಕೂಲಿಂದ. 3 ಗಂಟೆ 3:15 ಮನೆಗೆ ಬರ್ತಾನೆ. ಈಗ ಅವರಪ್ಪನೂ ಡ್ಯೂಟಿ ಮುಗಿಸಿ ಅವನ್ನ ಕರ್ಕೊಂಡು ಬರ್ತಾರೆ. ಸೊ ಬಂದ ತಕ್ಷಣ ಅವನ್ನ ಫ್ರೆಶ್ ಅಪ್ ಮಾಡಿಸಿ ನಾವು ಮೂವಿಗೆ ಹೋಗಬೇಕು. ಕಾಂತಾರ ಮೂವಿ ನೋಡಿಲ್ಲ ಇನ್ನು. ಕಾಯ್ತಾ ಇದ್ದೆ ನಾನು ನೋಡಬೇಕು ಅಂತ. ಅವರು ರಶ್ ಇರುತ್ತೆ ಬೇಡ ಅಂತ ಹೇಳ್ತಾಯಿದ್ರು. ನಾನು ಹಿಂಸೆ ಮಾಡಿ ಕರ್ಕೊಂಡು ಹೋಗು ಅಂತ ಹೇಳಿ ಇವಾಗ ಇಲ್ಲೇ ಮಾರತ್ತಳ್ಳಿನಲ್ಲಿ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೋ ವಿನಾಯಕ ಅಂತ ಹೇಳಿ ಅಲ್ಲಿಗೆ ಹೋಗ್ಬೇಕೀಗ. ಅದಕ್ಕೆ ನಾವು ರೆಡಿಯಾಗಿ ಕೂತ್ಬಿಟ್ಟಿದ್ದೀವಿ. ಆಲ್ರೆಡಿ ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂತ ಹೇಳಿ. ಈಗ ಬಂದ ತಕ್ಷಣ ಅವ್ರನ್ನ ರೆಡಿ ಮಾಡಿಸಿ ನಾವು ಮೂವಿಗೆ ಹೋಗ್ತೀವಿ. ಸೊ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ ಮೂವಿ ಹೇಗಿದೆ ಅಂತ. ಬೇರೆ ಹಾಕೋದಿದ್ದೇನು. ಇವಾಗ ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ನಾವು ಕಾರಲ್ಲಿ ಹೋಗ್ತಾ ಇಲ್ಲ, ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ನೋಡಿ ಟ್ರಾಫಿಕ್ ಎಷ್ಟು ಇದೆ ಅಂತ. ಅದಕ್ಕೋಸ್ಕರ ಕಾರಲ್ಲಿ ಬರಲಿಲ್ಲ. ಕಾರಲ್ಲಿ ಬಂದರೆ ಬೇಗ ಮೂವ್ ಆಗೋಕ್ಕಾಗಲ್ಲ. ಗಾಡಿ ಆದರೆ ಬೇಗ ಹೋಗ್ಬೋದು ಅಂತೇಳಿ ನಾವು 2 ವೀಲರಲ್ಲೇ ಬಂದುಬಿಟ್ವಿ. ಇವಾಗ ಹೋಗ್ತಾ ಇದ್ವಿ, ಇನ್ನು ಟೈಮ್ ಇದೆ. ಮಾಮ ಎಲ್ಲ ಇಲ್ಲಿ ಏನು ಕಾಣಲ್ಲ. ಇಲ್ಲಿ ಏನು ನೋಡ್ತೀವಿ ಬೈಲಿ. ಬೇರೆ ಏನ್ ಕಲಿಸ್ತೀರಿ? ಕೆಮಿಸ್ಟ್ರಿ ಬಿಟ್ ಅಂದ್ರೆ ಇದೇ ಬಾಸ್. ನಮ್ಮದೇ ಎಲ್ಲ ಸೀಟ್ಗಳು, ನಮ್ಮದೇ ಎಲ್ಲ ಸೀಟು ನಮ್ಮದೇ ಮಗನೇ. ಬೇರೆ ಏನ್ ಕಲಿಸ್ತೀರಿ? ಬಿಟ್ ಅಂದ್ರೆ ಇದೇ ಬಾಸ್. ಖಾಲಿ ಹೊಡಿತಾ ಇದೆ ಸೀಟ್ಸ್ ಎಲ್ಲ. ಬ್ಯಾಗಲ್ ಐತೆ ಮಾಡಿಸ್ಕೊಂಡು. ಅಪಾಯಕಾರಿ ರೋಗ ಬಂದಿದೆ. ನಮ್ಮ ಮನೇಲಿ ದುಡಿಯೋರು ಅವರೊಬ್ಬರೇ ಇರೋದು. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಚಿಕ್ಕ ಮಗ ಇಷ್ಟೊಂದೆಲ್ಲ ಎಂತಕ್ಕೆ ಮಗ? ವ್ಯಾಪಾರ ಅಂದ್ರೆ Want to know the secret of my success? The center of my success. ಯಾಕೆ ಇಷ್ಟು ದೊಡ್ಡದಿದೆ ಪಾಪ್ಕಾರ್ನು? ಅಲ್ಲ, ಇಳಿಜಾರು ಭೂಮಿ ವಿಷಯ ಏನಾಯ್ತು ರಮೇಶ? ಪ್ಲಾನ್ ರೆಡಿ ದೊಡ್ಡಪ್ಪ. ಪೇಪರ್ ರೆಡಿ ಆಗಿ ಇಟ್ಕೋ. ಮಾರೋದಕ್ಕೆ ನಾನು ಇದನ್ನೇ ಹಿಡ್ದು ತಗೊಬರಕ್ಕೆ ಹೇಳ್ದೆ. ಜೀವನದಲ್ಲಿ ಮನೆ ಕಟ್ಟಕ್ಕಾಗೋದು ಅದು ಚೆನ್ನಾಗಿತ್ತು. ಹೆಂಗೈತೆ ಗೊತ್ತಿಲ್ಲ. ಈಗ ನಾವು ಮೂವಿನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ.
ಮೂವಿ ಅಂತೂ ಸೂಪರಾಗಿತ್ತು, ಹೇಳೋಕ್ಕೆ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಮೂವಿ. ನಾನು ಕೊಡ್ತೀನಿ ರಿವ್ಯೂ. ನಾನು ಥಿಯೇಟ್ರಲ್ಲಿ ಮೂವಿ ನೋಡ್ತಾ ಥಿಯೇಟ್ರಲ್ಲಿ ಇದ್ದೀನಿ ಅಂತ ನೋಡ್ಬಿಡ್ದೆ. ಸಕ್ಕತ್ತಾಗಿತ್ತು. ಯಾವುದೋ ಲೋಕಕ್ಕೆ ಹೊರಟೋಗ್ಬಿಟ್ಟಿದ್ದ ಅವನು. ಅಷ್ಟು ಚೆನ್ನಾಗಿತ್ತಂತೆ, ಅವನಿಗೂ ಇಷ್ಟ ಆಗಿದೆ. ಥಿಯೇಟ್ರ್ ಸ್ಕ್ರೀನ್ ಒಳಗಡೆ ಒಳಗಡೆನೆ ಹೊರಟೋಗ್ಬಿಟ್ಟಿದ್ದಪ್ಪ. ಆ ಥರ ಹೆಂಗಿತ್ತು ಮೂವಿ ಹೆಂಗಿತ್ತು ಹೇಳು. ಮೂವಿ ಮುಗಿಸ್ಕೊಂಡು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಮೂವಿ ನೋಡಬೇಕಾದ್ರೆ ಸ್ನ್ಯಾಕ್ಸ್ ಚೆನ್ನಾಗಿ ತಿಂದ್ಬಿಟ್ಟು ಊಟ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಹೊಟ್ಟೆ ತುಂಬ್ದಾಗಿದೆ. ಅದಕ್ಕೋಸ್ಕರ ಹೋಟೆಲ್ನಲ್ಲಿ ಊಟ ಮಾಡೋದು ಬೇಡ, ಪಾರ್ಸಲ್ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಹೋಟೆಲ್ಗೆ. ಸೊ ಇದು ಹೆಮ್ಲೂರು ಹತ್ರ ಉಡುಪಿ ಹೋಟೆಲ್ ಇದೆ, ಅಲ್ಲಿ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಅಲ್ಲಿ ಪಾರ್ಸಲ್ನ ತೊಗೊಂಡು ಮನೆಗೆ ಹೋಗಿ ತಿಂತೀವಿ. ಉಡುಪಿ ವೈಭವ್ ಊಟನ ಆರ್ಡರ್ ಮಾಡಿದ್ದೀವಿ. ಅವ್ರನ್ನ ಪ್ಯಾಕ್ ಮಾಡಿ ಕೊಡೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸ್ವಲ್ಪ ಚಳಿ ಇತ್ತು ಅಂತ ಹೇಳಿ ಸೂಪ್ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ನಾನು ಕಾರ್ನ್ ಸೂಪ್ನ ಕೇಳಿದೆ, ಅದು ಇರಲಿಲ್ಲ. ಸರಿ, ನನ್ನ ಮಗ ದೊಡ್ಡ ಮಗನಿಗೆ ಮಶ್ರೂಮ್ ಸೂಪ್ ಬೇಕು ಅಂತ ಹೇಳ್ದ. ಅದನ್ನು ತಗೊಂಡು ಟೇಸ್ಟ್ ಮಾಡಿದ್ವಿ. ವೆಜ್ ನೂಡಲ್ಸು ಅಕ್ಕಿ ನೂಡಲ್ಸು. ಯಾರು ಬಂದ್ರಿ? ಯಾರದು? ಯಾರದು? ವೆಜ್ಜು ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ. ಅನಿಶು ಏನೇ ಅನೀಸ್ ಸ್ಮೈಲ್ ಕೊಡೆ. ಅನೀಸ್ ಸ್ಮೈಲ್ ಪ್ಲೀಸ್. ಹಾಂ, ಸ್ಮೈಲ್ ಪ್ಲೀಸ್. ಸೂಪರ್ ಸ್ಮೈಲು ನಿಂದು. ಬಂಗಾರಿ ಇತ್ತು ನೋಡ್ತಾ ಇಲ್ಲ ಕಣೋ. ಅವನು ಇದ್ರೆ ಸೂಪ್ ಮನೆ. ಸೂಪ್ ಅಂದರೆ ಏನಂತೀವಿ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಬಾಯ್ ಮಾಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.